ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತೆ. ಯಾಕೆ ತೀರ್ಪಾಗುತ್ತೆ? ದೇವರ ಸೇವೆ ಮಾಡಿದ್ರೆ ತೀರ್ಪಾಗುತ್ತಾ? ದೇವರ ಬೋಧನೆ ಹೇಳಿದ್ರೆ ತೀರ್ಪಾಗುತ್ತಾ? ದೇವರ ಬೋಧನೆ ಇದ್ದದ್ದು ಇದ್ದ ಹಾಗೆ ಹೇಳದೆ ಹೋದರೆ ನಿನಗೆ ತೀರ್ಪಾಗುತ್ತೆ. ದೇವರ ಬೋಧನೆ ಇದ್ದದ್ದು ಇದ್ದ ಹಾಗೆ ನೀನು ಬೋಧನೆ ಮಾಡಬೇಕಾದ್ರೆ ವಾಕ್ಯಗಳನ್ನು ಓದಬೇಕು. ವಾಕ್ಯಗಳನ್ನು ಓದೋದು ಬಿಟ್ಟು ಏನು ಮಾಡ್ತಾ ಇದೆಯಾ? ದರ್ಶನ ಬರುತ್ತೆ ಅಂತ ಹೇಳಿ ಕನಸು ಕಾಣೋದಕ್ಕೆ ಕಣ್ಣುಗಳನ್ನು ಮುಚ್ಚಿಕೊಂಡು ಏನೇನೋ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆ ಕಥೆಗಳನ್ನು ಸಭೆಯಲ್ಲಿ ಹೇಳಿ ಮರಳು ಮಾಡ್ತಾ ಇದೆಯಲ್ವ, ಅದು ದುಷ್ಟ ಬೋಧನೆ. ಅದು ಸೈತಾನನ ಮೂಲಕ ಬಂದಿರುವಂಥದ್ದು. ದೇವರ ಬೋಧನೆ ಅಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ಬೋಧಿಸಬೇಕು. ಇದ್ದದ್ದು ಇದ್ದ ಹಾಗೆ ಅರ್ಥ ಮಾಡಿಕೊಂಡು ಬೋಧಿಸಬೇಕು. ಯಾವುದಾದ್ರೂ ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ನೀನು ತಾಳಿಕೊಂಡಿರಬೇಕು. ಅರ್ಥ ಮಾಡಿಕೊಳ್ಳೋದಕ್ಕೊಂದು ಸಮಯ ಬರುತ್ತೆ. ಆ ಸಮಯ ಗೊತ್ತಾಗಬೇಕಾದ್ರೆ ಅಂದರೆ ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲು ನೀನು ದೇವರ ಧ್ಯಾನದಲ್ಲಿರಬೇಕು, ದೇವರನ್ನು ಪ್ರೀತಿಸಬೇಕು, ದೇವರ ಬಳಿಯಲ್ಲಿ ಬೇಡಬೇಕು. ತಂದೆ, ಈ ವಚನ ಅರ್ಥ ಆಗ್ತಾ ಇಲ್ಲ ತಂದೆ, ಈ ಮಾತುಗಳು ಅರ್ಥ ಆಗ್ತಾ ಇಲ್ಲ ತಂದೆ ನನಗೆ ಅರ್ಥ ಮಾಡಿಸಿ ತಂದೆ, ನಾನು ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡಬೇಕು ಎಂದು ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಬಳಿಯಲ್ಲಿ ಕೇಳಿದಾಗ ದೇವರು ಖಂಡಿತವಾಗಿ ಕೊಡ್ತಾನೆ. ಅದು ಅರ್ಥ ಆಗಿಲ್ಲ ಅಂದರೆ ದೇವರು ಕೊಡೋ ತನಕ ನಾವು ತಾಳ್ಮೆಯಿಂದ ಇರಬೇಕು. ಪ್ರಿಯರೇ, ಬೋಧನೆ ಮಾಡಲೇಬೇಕು. ಹೇಗೆ ಮಾಡಬೇಕು? ವಾಕ್ಯವನ್ನು ತಿಳ್ಕೊಂಡು, ವಾಕ್ಯವನ್ನು ಅರ್ಥ ಮಾಡಿಕೊಂಡು, ಆನಂತರ ಧ್ಯಾನಿಸಿ, ಪಾಲಿಸಿ, ಆನಂತರ ಬೋಧಿಸಬೇಕಾಗುತ್ತೆ.